ಸಚಿ, ನೀನ್ ಬೇಗ ಇಲ್ಲಿಗೆ ಬರ್ತೀಯಾ? ಹಾ, ಈ ಡಾಕ್ಟರ್ನ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇವ್ರು ಹೋಗಬಾರ್ದು. ಲಿಸನ್ ಗೈಸ್, ಲಿಸನ್. ನೋ. ಡ್ಯೂಟಿ ರೂಮಲ್ಲಿ ಯಾರೂ ಇಲ್ಲ. ಇಂಟರ್ಕಾಮ್ ಡಿಸ್ಕನೆಕ್ಟ್ ಆಗಿದೆ. ಹೇಗಾದ್ರೂ ಮಾಡಿ ಡಾಕ್ಟರ್ನ ಕರೀತೀಯಾ? डॉक्टर, देखिए मेरी बात सुनिए. मैं कल रात से काम कर रहा हूँ. आई एम वेरी टायर्ड, इसलिए मेरी आंख लग गई. आई एम सॉरी. ಅದೇ ನಾವು ಹೇಳ್ತಾ ಇರೋದು. ಮಲಕ, ಸಚಿನ್ ಬರ್ತಿದ್ದ ಹಾಗೆ ಎಬ್ಬಿಸ್ತೀವಿ. भगवान के लिए रिपोर्ट मत करना, वरना मेरी नौकरी चली जाएगी. प्लीज आई रिक्वेस्ट यू. डॉक्टर, व्हाट्स द प्रॉब्लम? सर, एक्चुअली मैं ड्यूटी पर सो गया था. उस वक्त किसी ने शेट्टी साहब को आईसीयू में आकर मारने की कोशिश की और ये लोग मुझे पकड़ने लग गए. सर, ನೀವೆಲ್ಲ ಯಾರು? ಪೊಲೀಸ್ಗಳ ಹಿಡ್ಕೊಂಡು ಕ್ವೆಶ್ಚನ್ ಮಾಡೋದಕ್ಕೆ? ಡಾಕ್ಟರ್, ನೀವು ಹೋಗಿ ಡ್ಯೂಟಿ ಮಾಡಿ. थैंक यू सर, थैंक यू सो मच. और तुम तीनों चलो मेरे साथ. ಹೋಗ್ಬೇಕಾ? ಮತ್ ಕರೆದ್ನಲ್ಲ. ಹಾ, ಬಂದ್ರ? ಶೆಟ್ಟಿ ಮೇಲೆ ಎಲ್ಲೇ ಅಟ್ಯಾಕ್ ನಡೆದ್ರು ಅಲ್ಲಿ ನೀನು ಮತ್ತೆ ನಿನ್ ಕ್ರಿಮಿನಲ್ ಫ್ರೆಂಡ್ಸ್ ಇರ್ತಾರ. ನಮಗ್ ಗೊತ್ತಾಗೋ ಮುಂಚೆ ನಿಮಗೆ ಗೊತ್ತಾಗುತ್ತಾ? ಇವ್ರನ್ನ ಇಲ್ಲಿಗೆ ನಾನ್ ಕರ್ಸಿದ್ದು. ಡ್ಯೂಟಿಲಿ ಇರ್ಬೇಕಾಗಿದ್ ಪೊಲೀಸ್ ಯಾರು ಇರ್ಲಿಲ್ಲ ಇಲ್ಲಿ. ಯಾರಿಲ್ಲಿ ಡ್ಯೂಟಿಯಲ್ಲಿ ಇದ್ದಿದ್ದು? ಎಲ್ಲಿಗೆ ಹೋಗಿದಾರ? VIP ಡ್ಯೂಟಿಗೆ ಕಮ್ಮಿ ಇದ್ರು ಅಂತ ಇಲ್ಲಿಂದ ಕರ್ಕೊಂಡೋದ್ರು ಸರ್. ಇಲ್ಲಿ ಈ ತರ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಇಡಿಯಟ್ಸ್, ಫೂಲ್ಸ್. ಪ್ರಾಬ್ಲಮ್ ಏನು ಅಂತ ಡಿಸೈಡ್ ಮಾಡೋಕ್ ನೀವ್ಯಾರು? ಸಾರಿ ಸರ್. ಶಟ್ ಅಪ್. ಇನ್ನೊಂದ್ಸಲ ಇದು ರಿಪೀಟ್ ಆದ್ರೆ ಒಬ್ರು ಕೂಡ ಸರ್ವಿಸ್ ಅಲ್ಲೇ ಇರೋದಿಲ್ಲ. ಅವನು ನೀವೇನ್ ಮಾಡಿದ್ರಿ? ಯಾರು? ಆ ಡಾಕ್ಟ್ರಾ? ಸಚಿಯಣ್ಣ, ನೀನ್ ಬರೋವರೆಗೂ ಅವನ್ನ ಬಿಡಕ್ಕಾಗಲ್ಲ ಅಂತ ಲಾಕ್ ಮಾಡ್ಕೊಂಡಿದ್ವಿ. ಅಷ್ಟೆಲ್ಲ ವೇದಾಳಂ ಬಂದ. ವೇದಾಳಂ ಅಲ್ಲ ಕಣ, ವೇದಾಂತಂ. ಆ ಡಾಕ್ಟರ್ ಹೇಳಿದನ ಪೊಲೀಸ್ ಕೇಳ್ದ. ಅವನ್ ಡಾಕ್ಟರ್ ಅಲ್ಲ. ಎಕ್ಸ್ಕ್ಯೂಸ್ ಮೀ, ಎಸ್. ಡಾಕ್ಟರ್ ಪವನ್ ಕುಮಾರ್ ಈಗ ಡ್ಯೂಟಿನಲ್ಲಿ ಇದ್ದಾರಾ? ಇಲ್ಲ, ಡಾಕ್ಟರ್ ಪವನ್ ಕುಮಾರ್ ಡೇ ಡ್ಯೂಟಿ, ನೈಟ್ ಬರಲ್ಲ. ಡಾಕ್ಟರ್ ಸರ್ವಿಸ್ ರೆಕಾರ್ಡ್ ಸಿಗತ್ತಾ? ದಾಟ್ಸ್ ಅಗೇನ್ಸ್ಟ್ ಅವರ್ ಹಾಸ್ಪಿಟಲ್ ರೂಲ್ಸ್ ಸರ್. ಹಲೋ, ಇವರು ವೇದಾಂತಂ IPS, ಕ್ರೈಮ್ ಅಂಡ್ ನಾರ್ಕೋಟಿಕ್ಸ್ ಸೆಲ್ ಸ್ಪೆಷಲ್ ಆಫೀಸರ್. ಸಾರಿ ಸರ್. ತೋರಿಸಿ ಬನ್ನಿ ಕಾನ್ಸ್ಟೇಬಲ್ಸ್. ಥ್ಯಾಂಕ್ ಯು. ಓಕೆ, ಗಾಡಿ ನಿಲ್ಲೇ ನಿಲ್ಸು, ನಾನು ಇಳ್ಕೊಳ್ತೀನಿ. ಅಣ್ಣ, ಅಣ್ಣ, ಕ್ಷಮೆ ಕೇಳೋರ ಹತ್ರ. ಅಣ್ಣ, ಐ ಆಮ್ ರಿಯಲಿ ಸೋರ್. ನಾನು ಹಾಗೆಲ್ಲ ಮಾತಾಡಬಾರ್ದಿತ್ತು. ಅಮ್ಮ ಸಾಯೋಕು ಮುಂಚೆ ನಮ್ಮಿಬ್ರನ್ನ ಅವಳ ಹತ್ರ ಕರೆದು ನಿನ್ ಬಗ್ಗೆ ಹೇಳ್ತಾ ತುಂಬಾ ಕಣ್ಣೀರ್ ಹಾಕ್ತಾ ಇದ್ಲು. ನೀನ್ ಜೈಲ್ವಾಸ ಮುಗಿಸ್ ಬಂದ್ಮೇಲೆ ಯಾವ ವಿಷಯನೂ ಕೆತ್ಗೆ ನಿನ್ ಮನ್ಸಿಗೆ ನೋವು ಮಾಡಬಾರ್ದು ಅಂತಿದ್ಲು. ಅದರಿಂದನೇ ಅವನು ನಿನ್ನ ಬಿಡಿಸೋದಕ್ಕೋಸ್ಕರನೇ ಜೈಲ್ ಹತ್ರ ಬರ್ತಾ ಇದ್ದ. ಅದಕ್ಕೇನೆ ಅವನಿವತ್ತು ಸೆಟ್ ಮಾಡ್ಕೊಂಡಿದ್ದು. ಅವತ್ ರಾತ್ರಿ ನಾನು ಜಮೀನಿನ ನೋಡೋಣ ಅಂತ ಹೋದೆ, ಆದ್ರೆ ಅವ್ರ ಮನೆಯವ್ರು ನನ್ನನ್ನ ಒಳಗಡೆ ಬಿಡ್ಲೇ ಇಲ್ಲ. ಅವತ್ ರಾತ್ರಿನೇ ನನ್ನ ಮೊದ್ಲು ಅಲ್ಲಿಗೆ ಹೋಗಿದ್ದು. ಆ ಶೆಟ್ಟಿ ಮತ್ತೆ ಅವ್ರ ಮಗಳನ್ನ ಸಾಯಿಸೋದಕ್ ಹೋಗ್ಲಿಲ್ಲ ಅಣ್ಣ. ಪ್ರೀತಿಸ್ತಿರೋ ಹುಡುಗಿ ನೋಡೋಕೆ ಮಧ್ಯರಾತ್ರಿ ಎಲ್ಲ ಹೋಗ್ಬೇಕಾಗಿರೋದು. ಎಲ್ಲರೂ ನಿನ್ನ ನೋಡೋ ತರ ನೀನ್ ಬೆಳಗ್ಗೆನೆ ಹೋಗ್ಬೇಕು. ಪಪ್ಪು, ಬಾಗಲ್ ತೆಗಿ. ಜಮೀನಿನ ನೋಡಕ್ ಬರ್ಬೇಡ ಅಂತ ನಿಂಗೆ ಎಷ್ಟು ಸಲ ಹೇಳ್ಬೇಕು ನಾನು? ಯಾರಮ್ಮ? ಅದು
16ನೇ ವಯಸ್ಸಲ್ಲಿ ನಾನು ಇಬ್ಬರನ್ನ ಕೊಂದು ಜೈಲಿಗೆ ಹೋಗಿದ್ದೆ. 2 ಸಲ ಜೀವಾವಧಿ ಶಿಕ್ಷೆ ಅನುಭವಿಸಿ ಈಗ ವಾಪಸ್ ಬಂದಿದ್ದೀನಿ. ಹೋಗೋ. ಬಾ. ಇನ್ ಮುಂದೆ ಜಮಿನಿ ಮನು ಜೊತೆ ಕಾಣಿಸ್ಕೊಳ್ಬಾರ್ದು ಅಂತ ಹಾಸ್ಪಿಟಲ್ ನಲ್ಲಿ ಒಬ್ಬ ತಮಿಳನ್ ಬಂದು ನಮ್ಗೆ ಬೆದರಿಕೆ ಹಾಕ್ತಾ, ಅದಕ್ಕೆ ನಾವು ಬೇಗ ಡಿಸ್ಚಾರ್ಜ್ ಆಗಿ ಬಂದಿದ್ದು. ಅದೆಲ್ಲ ಆದ್ಮೇಲೆ ಅವ್ನು ಇಲ್ಲಿಗೂ ಬಂದಿದ್ದ. ಮನು ಏನಾದ್ರೂ ನಿಮ್ ಮನೆಗ್ ಬಂದ್ರೆ ನಿಮ್ ಮನೆಯವ್ರನ್ನೆಲ್ಲ ನಾನು ಕೊಲ್ತೀನಿ ಅಂತ ಹೇಳ್ಬೋದಾ? ಅಣ್ಣ, ನಾನ್ ನನ್ನ ಫೋನ್ ಎಲ್ಲಿ ಕಳ್ಕೊಂಡೆ ಅಂತ ಈಗ ನನಗೆ ಗೊತ್ತಾಯ್ತು. ಇಲ್ಲಿ ನೋಡು, ಈ ವಿಡಿಯೋನ ಪಪ್ಪು ಮಾಡಿದ್ದು ಜಮಿನಿ ಅವ್ರ ಮನೇಲಿ. ಅಣ್ಣ, ನಾನ್ ಜೈಲಿಗೆ ಹೋಗಿದ್ದು ಈಗ ಸಾರ್ಥಕ ಆಯ್ತು. ಜಮಿನಿ ಅವ್ರ ಫ್ಯಾಮಿಲಿಗೆ ಮನು ಮೇಲೆ ಯಾವುದೇ ರೀತಿಯಾದ ಬೇಜಾರಿಲ್ಲ. ಮತ್ತೆ ಮನು ಫೋನು ಶೆಟ್ಟಿ ಅವ್ರ ಮನೆಗೆ ಹೇಗೋಯ್ತು ಅಂತ ಈಗ ಗೊತ್ತಾಯ್ತು. ಜಮಿನಿ ಮನು ಇಬ್ರು ಸಂತೋಷವಾಗಿದಾರಲ್ವಾ? ಅವ್ರು ನಿನ್ ಜೊತೆ ಇದ್ದಾರಾ? ಅವ್ರ ಹತ್ರದಲ್ಲೇ ಇದ್ದಾರೆ, ಎಲ್ಲರೂ ಸಂತೋಷವಾಗೇ ಇದ್ದಾರೆ. डॉक्टर गाड़ी का चाबी निकालो, चुपचाप अंदर बैठो. चाबी निकाल. ಡಾಕ್ಟರ್, ತೊಂದರೆ ಕೊಡ್ಬೇಡಿ, ಸುಮ್ನೆ ಹತ್ತಿ. अबे चाबी दे बोला ना. ಗಿವ್ ದ ಕೀ. बिठा रहे इसको अंदर. ವಿಷ್ಣು, ಏನಾಗ್ತಿದೆ ಅಲ್ಲಿ? ಬಡವ ರಾಸ್ಕಲ್, ಮುಚ್ಕೊಂಡು ಗಾಡಿ ಹತ್ತ ಕೊಡ ಇಲ್ಲಿ. ಡೋರ್ ಹೋಗ ಒಳಗೆ, ಸ್ವಲ್ಪ ಜರ್ಕೊಳ್ಳಲಿ. ಬಡವ ರಾಸ್ಕಲ್. ಅಕ್ಕ ಕಮಾನ್, ಸ್ವಲ್ಪನಾದ್ರೂ ಒಂದ್ ಮುಖ ನೆನ್ಪಿಲ್ವಾ? ಕರೆಕ್ಟಾಗಿ ನೆನ್ಪು ಮಾಡ್ಕೋ ಅಕ್ಕ, ಪ್ಲೀಸ್. ಗೋವಿಂದ್ ರಾಜ್, ಇವನ್ ತಮಿಳವನು. ಇವನು ನನ್ನ ಜೊತೆ ಜೈಲಲ್ಲಿದ್ದ, ಈಗ ರಿಲೀಸ್ ಆಗಿದ್ದಾನೆ. ಇವನು ಈ ಸಿಟಿಲಿ ಎಲ್ಲೋ ಇದ್ದಾನೆ. ಅವನೆಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅಂತ ಮುತ್ತಾನಿಗೇನಾದ್ರೂ ಗೊತ್ತಾ? इसको क्या, इसके बाप को भी ढूंढ के निकालेगा, डोंट वरी. ಡಾಕ್ಟರ್ ವೈಫು ವಿಡಿಯೋ ಕಾಲಲ್ಲಿ ಬರ್ತಾರೆ, ಮಾತಾಡು. ಮಾತಾಡೋ. ಅಯ್ಯೋ ವಿಷ್ಣು, ಏನಿದು? ಡಾಕ್ಟರ್ ಅಮ್ಮ, ನಿನ್ ಗಂಡನ್ ಜೀವ ನನ್ ಕೈಯಲ್ಲಿದೆ. ಚಿಕ್ಕ ವಿಷಯ, ನಾನ್ ಹೇಳಿದ್ ಮಾಡು. ವಂದನಾ, ಇವನ್ ಹೇಳೋದಕ್ಕೇನು ತಲೆ ಕೆಡಿಸ್ಕೋಬೇಡ. ಕಾಲ್ ಕಟ್ ಮಾಡಿ ನಿಮ್ ತಂದೆಗೆ ಫೋನ್ ಮಾಡು. ಗಾಂಚಲಿನ, ಸ್ಟಾಪ್ ಇಟ್. ನಾನ್ ಏನ್ ಮಾಡ್ಬೇಕು ಅಂತ ಹೇಳಂಗೆ. ನಾನ್ ಹೇಳೋದನ್ನ ನೀನ್ ಮಾಡೋದ್ ಬೇಡ, ನಮ್ ಬಾಸ್ ಹೇಳೋದನ್ ಮಾಡು. ಈಗ ನಿನ್ಗೆ ಇನ್ನೊಂದು ವಿಡಿಯೋ ಕಾಲ್ ಬರುತ್ತೆ. ಲಿಸನ್ ಟು ವಾಟ್ ಇಸ್ ಸೇಸ್.